ಸಂಸ್ಕೃತದಲ್ಲಿ ಒಂದು ಶುಭಾಷಿತ ಇದೆ. ಶ್ವಃ ಕಾರ್ಯಂ ಅದ್ಯ ಕುರ್ವೀತ ಪೂರ್ವಾಹ್ನೆ ಚಾಪರಾಹ್ನಿಕಂ ನಹಿ ಪ್ರತೀಕ್ಷತೆ ಮೃತ್ಯು ಕೃತಮಸ್ಯ ನವಾಕೃತಂ. ಇದರ ಅರ್ಥ ಏನು ಅಂದರೆ, ನಾಳೆ ಮಾಡೋ ಕೆಲಸನ ಇವತ್ತು ಮಾಡಬೇಕು, ಮಧ್ಯಾಹ್ನ ಮಾಡಬೇಕು ಒಂದು ಕೆಲಸನ ಬೆಳಗ್ಗೆನೇ ಮಾಡಿ ಮುಗಿಸ್ಬೇಕು. ಯಾಕೆ ಅಂದರೆ ಮೃತ್ಯುದೇವತೆ ನಾವು ಕೆಲಸ ಕಾರ್ಯನ ಮಾಡಿ ಮುಗಿಸೋವರೆಗೆ ಕಾದುಕೊಂಡು ಕೂತ್ಕೊಳ್ಳೋದಿಲ್ಲ. ಕಾದುಕೊಂಡು ಕೂತ್ಕೊಳ್ಳಿಕ್ಕೆ ಆತನಲ್ಲಿ ವ್ಯವಧಾನ ಇಲ್ಲ, ಸಮಯ ಇಲ್ಲ. ಅದಕ್ಕೋಸ್ಕರ ಅಂದ್ಕೊಂಡ ಕೆಲಸನ ಆದಷ್ಟು ಬೇಗನೆ ಮಾಡೋದು ಒಳ್ಳೆಯದು. ಈ ಸಂದರ್ಭದಲ್ಲಿ ರಾವಣಾಸುರ ಹೇಳಿದಂಥ ಒಂದು ಮಾತು ನಮ್ಮ ಜ್ಞಾಪಕಕ್ಕೆ ಬರ್ತದೆ. ರಾಮರಾವಣರಿಗೆ ಘನಘೋರವಾದ ಯುದ್ಧ ನಡೀತದೆ. ರಾಮ ಬಾಣದಿಂದ ಆಹತನಾದಂಥ ರಾವಣ ಮರಣಶಯ್ಯೆಯಲ್ಲಿರ್ತಾನೆ. ಆಗ ಆತನ ಸುತ್ತಮುತ್ತಲೂ ನಿಂತ್ಕೊಂಡಂಥ ಜನಗಳಿಗೆ ಆತ ಎರಡು ಸೂತ್ರಗಳನ್ನು ಹೇಳ್ತಾನೆ. ಒಂದು, ಸುಷ್ಟು ಕಾರ್ಯೇಷು ವಿಳಂಬ ನ ಕರಣೀಯ. ಎರಡನೇ ಸೂತ್ರ, ಕುತ್ಸಿತ ಕಾರ್ಯೇಷು ಶೀಘ್ರಧ ನ ಕರಣೀಯ. ಮೊದಲನೆಯ ಸೂತ್ರ ಏನು ಅಂದರೆ, ಯಾವುದಾದ್ರೂ ಒಳ್ಳೆಯ ಕೆಲಸ ಮಾಡಬೇಕು ಅಂದ್ಕೊಂಡಾಗ ಆದಷ್ಟು ಅದನ್ನು ಬೇಗನೆ ಮಾಡಿ ಮುಗಿಸ್ಬೇಕು. ಇವತ್ತು ನಾಳೆ ನಾಡಿದ್ದು ಅಂತ ಅದನ್ನು ಮುಂದೂಡ್ತಾ ಹೋಗಬಾರ್ದು. ಕೆಟ್ಟ ಕೆಲಸನ ಮಾಡ್ತಾ ಇರುವಾಗ ಆದಷ್ಟು ನಿಧಾನಿಸಬೇಕು. ನಾಳೆ ಮಾಡಿದರೆ ಆಯ್ತು ಬಿಡು, ನಾಡಿದ್ದು ಮಾಡಿದರೆ ಆಯ್ತು ಬಿಡು ಅಂತ ಅದನ್ನು ನಿಧಾನಿಸ್ತಾ ಹೋಗಬೇಕು. ರಾವಣ ಈ ಎರಡು ಸೂತ್ರಗಳನ್ನ ಹೇಳಿದಾಗ ಅಲ್ಲಿರ್ತಕ್ಕಂಥ ಜನಗಳಿಗೆ ಕೇಳ್ತಾರೆ, ಯಾಕೆ ಹೀಗೆ ಹೇಳ್ತಾ ಇದ್ದೀರಿ ನೀವು, ಏನು ಅಂತ ಹೇಳಿದಾಗ ರಾವಣ ಹೇಳ್ತಾನೆ, ನೋಡಿ, ನಾನು ಸಮುದ್ರದ ನೀರನ್ನೆಲ್ಲ ಸಿಹಿ ನೀರನ್ನು ಮಾಡಬೇಕು ಅಂತ ಆಲೋಚಿಸಿಕೊಂಡಿದ್ದೆ. ಆದರೆ ಅದನ್ನು ಇವತ್ತು ಮಾಡಿದ್ರಾಯ್ತು, ನಾಳೆ ಮಾಡಿದ್ರಾಯ್ತು ಅಂತ ಪೋಸ್ಟ್ಪೋನ್ ಮಾಡ್ತಾ ಬಂದೆ, ಮುಂದೂಡ್ತಾ ಬಂದೆ. ಇವತ್ತು ಸಾಯ್ತಾ ಇದ್ದೀನಿ, ಮಾಡಲಿಕ್ಕಾಗ್ತಾ ಇಲ್ಲ. ಅದೇ ರೀತಿ ನಾನು ಸೀತೆಯನ್ನು ಅಪಹರಣ ಮಾಡಬೇಕು ಅಂತ ಅಂದ್ಕೊಂಡಾಗ ತಕ್ಷಣ ಆ ವಿಚಾರ ತಲೆಯಲ್ಲಿ ಬಂದ ತಕ್ಷಣ ಅವಳನ್ನು ಅಪಹರಿಸಿಬಿಟ್ಟೆ. ಸ್ವಲ್ಪ ಆವಾಗ ನಿಧಾನಿಸಬೇಕಾಗಿತ್ತು. ಹಾಗೆ ನಿಧಾನಿಸಿದ್ದೇ ಆಗಿದ್ದರೆ ಇವತ್ತು ನನಗೆ ಈ ಗತಿ ಬರ್ತಾ ಇರಲಿಲ್ಲ. ಆದ್ದರಿಂದ ಒಳ್ಳೆಯ ಕೆಲಸ ಮಾಡಬೇಕಾದಾಗ ನಿಧಾನ ಮಾಡಬಾರ್ದು, ಕೆಟ್ಟ ಕೆಲಸ ಮಾಡಬೇಕಾದಾಗ ಸ್ವಲ್ಪ ಆಲೋಚಿಸಬೇಕು, ನಿಧಾನ ಮಾಡಬೇಕು ಅನ್ನುವಂಥ ಮಾತನ್ನು ರಾವಣ ತನ್ನ ಸ್ವಾನುಭವದಿಂದ ಹೇಳ್ತಾನೆ. ಈ ರಾವಣನ ಸೂತ್ರನ, ಈ ಮಾತುಗಳನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಆಗ ನಮ್ಮ ಬದುಕಿಗೆ ಒಂದು ಅರ್ಥವತ್ತಾದಂತಹ ಮೆರುಗನ್ನು ನಾವು ತಂದುಕೊಡಬಹುದಾಗಿದೆ.